ಹರೇ ಕೃಷ್ಣ. ನಾವು ದೇವರನ್ನು ನೋಡಲು ದೇವಸ್ಥಾನದಲ್ಲಿ ಸಾಲಾಗಿ ನಿಲ್ತೇವೆ. ಸಿನಿಮಾ ಟಿಕೆಟ್ಗಾಗಿ, ರೇಷನ್ಗಾಗಿ, ಕೆಲವು ಬ್ಯಾಂಕ್ನಲ್ಲಿ, ಆಫೀಸ್ನಲ್ಲಿ, ATMನಲ್ಲಿ, ಟ್ರೈನ್ ಟಿಕೆಟ್ಗಾಗಿ, ಇನ್ನೂ ಹಲವಾರು ಕಾರಣಕ್ಕಾಗಿ ಸಾಲಾಗಿ ನಿಲ್ತೇವೆ. ಈಗ ಸಾಲಾಗಿ ನಿಲ್ಲುವ ಸರದಿ ಗ್ರಹಗಳಿಗೆ ಬಂದಿದೆ. ಹರೇ ಕೃಷ್ಣ. ಆತ್ಮೀಯ ವೀಕ್ಷಕರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಜೂನ್ 5ನೇ ತಾರೀಕಿನಿಂದ ಜೂನ್ 7ನೇ ತಾರೀಕಿನವರೆಗೆ ಪಂಚಗ್ರಹ ಯೋಗವಿರುತ್ತದೆ. ಇದು ವಿಶೇಷ ಸಮಯವಾಗಿರುತ್ತೆ. ಇಂಥ ಸಮಯದಲ್ಲಿ ಹುಟ್ಟಿದ ಮಕ್ಕಳು ಹಾಗೂ ಅವರ ಜಾತಕವು ವಿಶೇಷವಾಗಿರುತ್ತೆ. ಆದರೆ ನಾನೀಗ ಹೇಳಲಿಕ್ಕೆ ಹೊರಟಿರೋದು ಅದಲ್ಲ. ನೀವು ರಾತ್ರಿ ತಡವಾಗಿ ಮಲಗುವವರಾದರೆ, ಬೆಳಗ್ಗೆ 4-5 ಗಂಟೆಯೊಳಗೆ ಎದ್ದೇಳೋರಾದರೆ ಇದನ್ನು ಅಂದರೆ ಈ ಗ್ರಹಗಳನ್ನು ಆಕಾಶದಲ್ಲಿ ನೋಡಬಹುದು. ಮೋಡ ಮಳೆ ಏನು ಇಲ್ಲದಿದ್ದರೆ ಮಾತ್ರ. ಚಂದ್ರ, ಸೂರ್ಯ, ಬುಧ ಗ್ರಹ, ಗುರುಗ್ರಹ, ಶುಕ್ರ ಗ್ರಹಗಳು ಒಂದೇ ಕಡೆ ಅಂದರೆ ವೃಷಭ ರಾಶಿಯಲ್ಲಿ ಇರ್ತಾರೆ. ಶುಭ್ರವಾದ ಆಕಾಶ ಇದ್ದರೆ ಮಾತ್ರ ಕಾಣಬಹುದು. ಇದೆಲ್ಲ ಅಪರೂಪವಾಗಿರುತ್ತದೆ. ಕೆಲವರ ಜೀವನದಲ್ಲೂ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಆಕಸ್ಮಿಕ ಬದಲಾವಣೆಯೂ ಆಗಬಹುದು. ನಾನೀಗ ರಾಶಿ ಭವಿಷ್ಯ ಹೇಳಲು ಹೋಗುವುದಿಲ್ಲ. ಈ ಸಲ ನೀವೇ ನಿಮ್ಮ ರಾಶಿ ಭವಿಷ್ಯ ತಿಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ, ನಿಮ್ಮ ದೈನಂದಿನ ಜೀವನದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅಂತ. ಆದರೂ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮೀನರಾಶಿಗೆ ಸ್ವಲ್ಪ ಬದಲಾವಣೆ ಹೆಚ್ಚಿನ ಮಟ್ಟಿಗೆ ಕಾಣಬಹುದು. ಈ ಸಲ ಇದನ್ನೆಲ್ಲ ನೀವೇ ಗಮನಿಸಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ, ತಿದ್ದಿಕೊಳ್ಳಿ. ಅದಿರಲಿ, ಈ ಯೋಗದ ಸಮಯದಲ್ಲಿ ನಾವೇನು ಮಾಡಬಹುದು ಅಂತ ನೋಡೋಣ. ಆಧ್ಯಾತ್ಮಿಕ ಮಾರ್ಗದಲ್ಲಿರುವವರು ಧ್ಯಾನ ಮಾಡಿ, ಜಪ ಮಾಡಿ, ಪೂಜೆ ಮಾಡಿ, ಆರಾಧನೆ ಮಾಡಿ ನಿಮಗೆ ದೇವರನ್ನು ಹೇಗೆ ಒಲಿಸಿಕೊಳ್ಳಬಹುದು ಎಂದು ತಿಳಿದಿದೆಯೋ ಅದರಲ್ಲೇ ಹೆಚ್ಚಿನ ಸಮಯ ಕಳೆಯಿರಿ. ಮನೆಯಲ್ಲೇ ಅನುಷ್ಠಾನ ಮಾಡಿಕೊಳ್ಳಿ. ಮಧ್ಯದಲ್ಲಿ ವೈಶಾಖ ಅಮಾವಾಸ್ಯೆ ಬರುತ್ತೆ. ಆ ದಿನ ವಿಶೇಷವಾಗಿ ಸ್ನಾನ, ದಾನ, ಜಪ, ಪೂಜೆ ಮಾಡ್ಬೋದು. ಮನೆಯಲ್ಲಿ ಧೂಪ ದೀಪ ವಿಶೇಷವಾಗಿ ಬೆಳಗಿ. ಅಮಾವಾಸ್ಯೆಯ ಸಮಯ ಬಂದಾಗ ಮಾನಸಿಕವಾಗಿ ಕೆಲವರು ತುಂಬ ಕುಗ್ಗಿ ಹೋಗ್ತಾರೆ. ಒಂಥರ ಭಯದ ವಾತಾವರಣ ಇರುತ್ತದೆ. ಆತಂಕ ಹಾಗೂ ದುಃಖಿತರಾಗಿರುವ ಪ್ರಸಂಗ ಬರುತ್ತದೆ. ಈ ಸಲ ಈ ಗ್ರಹಗಳು ಒಂದೇ ರಾಶಿಯಲ್ಲಿದ್ದು ಜಾಸ್ತಿ ಎಫೆಕ್ಟ್ ತೋರಿಸಬಹುದು. ಅದಕ್ಕಾಗಿ ಯಾವುದೇ ಬೇಡದ ವಿಷಯಕ್ಕೆ ಹೋಗದೆ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಈ 4-5 ದಿನಗಳು ಇದ್ದರೆ, ಅದರ ಜೊತೆ ಧ್ಯಾನ, ಜಪ, ಪೂಜೆ ಅಂತ ಇದ್ದರೆ ಅಷ್ಟೂ ದಿನ ಒಳ್ಳೆಯ ರೀತಿಯಲ್ಲೇ ಕಳೆದು ಹೋಗುತ್ತೆ. ಹಾಗೂ ಅದರ ಫಲ ಕೂಡ ಉತ್ತಮವಾಗಿರುತ್ತದೆ. ಇದೆಲ್ಲ ಆದಷ್ಟು ಬೇಗ ನಿಮಗೆ ತಿಳಿಸಬೇಕಾಗಿತ್ತು. ಅದಕ್ಕೆ ಅರ್ಜೆಂಟಾಗಿ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದೆ. ಮುಂದೆ ಇನ್ನೂ ಕುತೂಹಲಕಾರಿ ಹಾಗೂ ಉತ್ತಮ ವಿಡಿಯೋದೊಂದಿಗೆ ಬರುತ್ತೇವೆ. ನಗ್ತಾ ಇರಿ, ಒಳ್ಳೆಯದನ್ನೇ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಧನ್ಯವಾದಗಳು. ನಮಸ್ಕಾರ.